ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಸಂಚಿಕೆ. ಇವತ್ತು ಭೂಮಿನೇ ಮನಸ್ವಿನಿ, ಮನಸ್ವಿನಿನೇ ಭೂಮಿ ಅನ್ನೋ ಸತ್ಯ ಮನೆಯವ್ರಿಗೆಲ್ಲ ಗೊತ್ತಾಗುತ್ತೆ. ಅದನ್ನು ಕೇಳಿ ನಮ್ಮ ಸಂಗೀತಮ್ಮ ಅವರು ಫುಲ್ ಖುಷಿ ಆಗ್ತಾರೆ, ಒಂದು ಕಡೆ ಶಾಕ್ ಆಗುತ್ತೆ. ಆಮೇಲೆ ದೇವಯಾನಿಯ ಒಂದು ಖುಷಿಗೆ ಕಾರಣ ಏನು, ದೇವಯಾನಿ ಮತ್ತೆ ಏನು ಸ್ಕೆಚ್ ಆಗ್ತಿದ್ದಾಳೆ ಇಲ್ಲಿ, ಅಜಿತನ ಮನಸ್ಥಿತಿ ಹೇಗಿದೆ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮ್ಮ ಅಜಿತ್ ಇರ್ತಾರಲ್ವ, ಅಜಿತ್ ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ, ಲಕ್ಷ್ಮಕ್ಕನ ಟೀ ಅಂಗಡಿ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಲಕ್ಷ್ಮಕ್ಕ ನಿಂತಿರ್ತಾಳೆ ಆಲ್ರೆಡಿ. ಇವರಿಬ್ಬರು ಮಾತು ಕೇಳಿಸ್ಕೊಂಡು ತಲೆ ಕೆಟ್ಟಂಗಾಗಿರುತ್ತೆ, ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಅಲ್ಲಿಗೆ ಬರ್ತಾರೆ ನಮ್ಮ ಅಜಿತ್. ಬಂದವ್ರೆ, ಭೂಮಿ ಏನು ಮಾಡ್ತಿದ್ಯಾ, ಇನ್ನು ಬಾ ಬಂದು ಕೂತ್ಕೋ ಅಂತ ಹೇಳಿದ ತಕ್ಷಣ ಫುಲ್ಲು ಶಾಕು. ಲಕ್ಷ್ಮಕ್ಕ ಎರಡು ಕಣ್ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಡೆ ಅಜಿತ್ ಕೂಡ ಏನಪ್ಪ ಆಗಿದೆ ಇವನಿಗೆ, ನಾನು ಹೇಳಿದರೆ ಅರ್ಥನೂ ಆಗ್ತಾ ಇಲ್ಲ, ನನ್ನ ಮಾತು ಅರ್ಥ ಆಗ್ತಾ ಇಲ್ಲ, ಇವಳು ಮನಸ್ಸಲ್ಲಿ ಮನೆ ಮಾಡಿಬಿಟ್ಟಿದ್ದಾಳೆ ಭೂಮಿ, ಆದರೂ ಕೂಡ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಈ ಅಸಮಿ, ಏನು ಮಾಡೋದು ಅಂತ ಹೇಳಿದ ತಕ್ಷಣ, ಭೂಮಿ ಅಜಿತ ಏನು ಮಾಡ್ತಾ ಇದೆಯೋ ಅಂತ ಕೇಳ್ತಾರೆ. ನೋಡು ಸತ್ಯಣ್ಣ, ಆಗಿಂದ ಅವಳನ್ನು ಕರಿತಾನೆ ಇದ್ದೀನಿ, ಬಂದು ಕೂತ್ಕೊಳ್ತಾನೆ ಇಲ್ಲ, ನೋಡು 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 ಹೇಳ್ತಾ ಇದ್ದೀನಿ, ಬಸ್ಸಲ್ಲಿ ಹೋಗ್ತೀನಿ, ಆಟೋದಲ್ಲಿ ಹೋಗ್ತೀನಿ ಅಂತ ಎಲ್ಲ ಹೇಳುವಾಗಿಲ್ಲ, ಸುಮ್ಮನೆ ಬಂದು ಕೂತ್ಕೋ ಅಂದ ತಕ್ಷಣ, ಪಲ್ಲವಿ ಅಕ್ಕ ನಿಂತಿರ್ತಾರೆ ಅಲ್ಲಿ. ಅಜಿತ ಏನು ಮಾಡ್ತಿದ್ಯೋ, ಅಲ್ಲಿ ನಿಂತಿರೋದು ಪಲ್ಲವಿ ಅಕ್ಕ ಅಂದ ತಕ್ಷಣ, ಓ ಸಾರಿ ಸತಣ್ಣ, ದಿನ ನಾನು ಭೂಮಿನ ಕರ್ಕೊಂಡು ಹೋಗ್ತಿದ್ನಲ್ಲ, ಅದೇ ಅಭ್ಯಾಸ ಹೋಗ್ಬಿಟ್ಟಿದೆ, ಸಾರಿ ಪಲ್ಲವಿ ಅಕ್ಕ ಅಂತ ಹೇಳಿ ಸಾರಿ ಕೇಳ್ತಾರೆ. ಈ ಥರ ಕೇಳಿದ ತಕ್ಷಣ ಲಕ್ಷ್ಮಕ್ಕ ಅಂತ, ಅಯ್ಯೋ ಸಾಹೇಬ್ರೆ, ಭೂಮಿನ ಅದೆಷ್ಟು ಹಚ್ಕೊಂಡ್ಬಿಟ್ಟಿದ್ದಾರೆ ಸಾಹೇಬ್ರು, ಏನಪ್ಪ ಮಾಡೋದು ಅಂತ ಲಕ್ಷ್ಮಿ ಯೋಚನೆ ಮಾಡ್ತಾಳೆ. ಇಲ್ಲಿ ಸತ್ಯಣ್ಣ ಅವರು ಮತ್ತೆ ಏನಂತಂದರೆ ಪ್ರೇಮ ಪಾಠವನ್ನು ಮಾಡೋಕ್ಕೆ ಹೋಗ್ತಾರೆ ಅಜಿತ್ಗೆ. ಸತ್ಯಣ್ಣ ಇದನ್ನೇ ಇಟ್ಕೊಂಡು ನೀನು ಹಾಗೆ ಹೀಗೆ ಅಂತ ಹೇಳಬೇಡ, ನನಗೆ ಸುಮ್ಮನೆ ಬಂದು ಗಾಡಿ ಹತ್ಕೊಂಡು ಕೂತ್ಕೋ ಅಂತ ಹೇಳ್ತಾರೆ. ಅಲ್ಲ ಮರಯ್ಯ ಅಂತ ಹೇಳೋಕೆ ಹೋಗ್ತಾರೆ. ನೀನು ಸುಮ್ಮನೆ ಬಂದು ಕೂತ್ಕೋ, ನಾ ದಿನ ಹೇಗೆ ಕರಿತಿದ್ನಲ್ವ ಹಾಗೆ ಕ್ಯಾಶುವಲ್ ಆಗಿ ಇವತ್ತು ಕೂಡ ಭೂಮಿನ ಕರ್ಕೊಂಡು ಹೋಗಬೇಕು ಅಂತ ಕರೆದೆ ಅಷ್ಟೇ, ಅದು ಬಿಟ್ಟರೆ ಬೇರೇನೂ ಇಲ್ಲ, ಮತ್ತೆ ಅದಕ್ಕೆ ನೀವು ಕಥೆಗಳನ್ನು ಕಟ್ಟಬೇಡಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೇನೆ. ಇನ್ನು ಈ ಹೊಸ ಜೋಡಿ ಅಂತೂ ಫುಲ್ಲು ರೊಮ್ಯಾಂಟಿಕ್ ಆಗಿರ್ತಾರೆ. ಯಾರಪ್ಪ ಅಂತಂದರೆ ನಚ್ಚಿ ಮತ್ತು ಅಂಜು. ಇಲ್ಲಿ ದೇವಯಾನಿ ತನ್ನ ಥರನೇ ದಿಟ್ಟು ತನ್ನ ಥರನೇ ಇರ್ತಾರೆ, ಆದರೆ ವೇಷ ಭೂಷಣೆ ಮಾತ್ರ ಬೇರೆ ಇರುತ್ತೆ. ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ ಇಲ್ಲಿ ದೇವಯಾನಿ ಮುಗಿಸ್ರೋ ಇವಳನ್ನ, ಯಾವುದೋ ಒಂದು ಬರ್ತಾ ಇದೆ ಮುಗಿಸ್ರೋ ಅಂದ ತಕ್ಷಣ ಅಯ್ಯೋ ಎದ್ರುಕೊಳ್ತಾಳೆ. ಮತ್ತು ಆಮೇಲೆ ಅಯ್ಯೋ ನನ್ನ ರಾಜೇಂದ್ರ ಕಳಿಸಿರೋದು ಅಂದ ತಕ್ಷಣ ಮೊದಲೇ ಬೊಗಳಕ್ಕೆ ಏನು ನಿನಗೆ ಅಂತ ಬೈತಾರೆ. ದೇವಯಾನಿಯ ಇನ್ನೊಂದು ಮುಖ ಅಂದರೆ ಡಬಲ್ ಕ್ಯಾರೆಕ್ಟರ್ ಇದೆ. ಸೊ ಆಗ ರಾಜೇಂದ್ರ ಕಳಿಸಿದ್ನ ಯಾರನ್ನ ಎತ್ತಬೇಕು, ಏನು ಮಾಡಬೇಕು ಅಂತ ಕೇಳ್ತಾರೆ. ಆಗ ಶಾರದನ ಎತ್ತಬೇಕು. ಒಂದು ಕ್ಷಣ ಆ ಮುಖವನ್ನು ನೋಡಿ ಶಾಕ್ ಕೂಡ ಆಗ್ತಾಳೆ ದೇವಯಾನಿ. ಏನಪ್ಪ ಇವಳು ನನ್ನ ಥರನೇ ಇದ್ದಾಳಲ್ಲ, ನನಗೆ ರಾಜೇಂದ್ರ ಮುಂಚೆ ಹೇಳಿದರೆ ನಾನು ಇವಳನ್ನೇ ಸಿಕ್ಕಾಕ್ಸ್ಬಿಟ್ಟು ನಾನು ಬಚಾವಾಗ್ಬೋದಾಗಿತ್ತಲ್ಲ, ಏನಿದು ಹಿಂಗಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಕ್ಷಣ ಆ ಕ್ರಿಮಿನಲ್ ಮುಂದೆ ನಿಂತ್ಕೊಂಡು ಕ್ರಿಮಿನಲ್ ಥರ ಯೋಚನೆ ಮಾಡ್ತಾಳೆ ದೇವಯಾನಿ. ಎಷ್ಟು ಕ್ರಿಮಿನಲ್ ಇರಬೇಡ್ರಿ ಇಂಥವ್ರೆಲ್ಲ ಐಡಿಯಾಗಳು ಕೇಳಿ ಸಮಾಜ ಎಲ್ಲ ಏನಾಗ್ತಿದೆ ಎಕ್ಕುಟ್ಟು ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಶಾರದಾ ಅಂತ ಇದ್ದಾಳೆ, ಅವಳನ್ನ ನೀವು ಮುಗಿಸ್ಬೇಕು, ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಶಾರದಾ ಹೂ ಕಟ್ಕೊಂಡು ಭೂಮಿ ಕೊಡಬೇಕು ಅಂತ ಹೇಳಿದಾಗ, ಭೂಮಿ ಯಾರು ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಕೇಳಿದಾಗ, ಶ್ರವಣು, ಶಾರದಾ ಮತ್ತು ಚಿಕ್ಕ ಮನಸ್ವಿನಿ ಇರ್ತಕ್ಕಂಥ ಫೋಟೋ ಇರುತ್ತಲ್ಲ, ಅಲ್ಲಿ ಫೋಟೋ ತೋರಿಸ್ತಾಳೆ. ಭೂಮಿನೇ ಮನಸ್ವಿನಿನೇ ಭೂಮಿ ಅಂತ ಅವ್ರು ಹೇಳ್ತಾರೆ ಪಾಪ. ಆದರೆ ಇದನ್ನ ಅರ್ಥ ಮಾಡ್ಕೊಳ್ಳೋರು ಬೇಕಲ್ಲ. ಸಂಗೀತ ಅಂತಲ್ಲ, ಹಾಗಾದರೆ ಏನು ಹೇಳ್ತಿದ್ದಾಳೆ ಶಾರದಾ, ಭೂಮಿನೇ ಮನಸ್ವಿನಿನೇ ಭೂಮಿ ಅಂತ ಹೇಳ್ತಿದ್ದಾಳೆ ಏನೋ ಅಂತ ತುಂಬ ಖುಷಿ ಆಗುತ್ತೆ. ಹೌದು ಅಮ್ಮ, ಅತ್ತೆ ಈವರೆಗೂ ಯಾವತ್ತೂ ಸುಳ್ಳು ಹೇಳಿಲ್ಲ, ದೇವಯಾನಿ ಅತ್ತೆ ವಿಷಯದಲ್ಲಿ ಹೇಳಿರೋದು ಕೂಡ ನಿಜನೇ. ಅತ್ತೆ ಏನೋ ಹೇಳ್ತಿದ್ದಾಳೆ ಅಂತಂದರೆ ನಮ್ಮ ಭೂಮಿನೇ ಯಾಕೆ ಮನಸ್ವಿನಿ ಆಗಿರಬಾರ್ದು ಅಂತ ಹೇಳಿ ಅಜಿತ್ಗೆ ಫುಲ್ಲು ಏನಂತಂದರೆ ಅನ್ನಿಸ್ತಾ ಇದೆ ಮನಸ್ಸಿಗೆ. ಹೌದು, ಭೂಮಿನೇ ಮನಸ್ವಿನಿ ಅಂತ ಶಾರದಮ್ಮನವರು ಒತ್ತಿ ಹೇಳ್ತಾ ಇದ್ದಾರೆ, ಬಾಯಿ ಬಿಟ್ಟು ಹೇಳ್ತಾ ಇಲ್ಲ ಅವರು, ಹಿಂಗೆ ಫೋಟೋ ತೋರಿಸ್ತಾರೆ. ಸೊ ಅದು ನಿಜ ಆಗುತ್ತಾ. ಇವಳು ನೋಡಿದ್ರೆ ಶಾರದಮ್ಮನ ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಸ್ಕೆಚ್ ಹಾಕಿದ್ದಾಳೆ. ಸೊ ಭೂಮಿನೇ ಮನಸ್ವಿನಿ ಅಂತ ಅಜಿತ್ ಮುಂದೆ ಹೇಳ್ತಾಳಲ್ಲ ಶಾರದಮ್ಮ, ಆ ಸತ್ಯವನ್ನು ಬೆನ್ನಟ್ಟಿ ಹೋಗ್ತಾರ ನಮ್ಮ ಅಜಿತ್. ಭೂಮಿನೇ ಮನಸ್ವಿನಿ ಅಂತ ಕನ್ಫರ್ಮ್ ಆಗುತ್ತಾ, ಅಥವಾ ದೇವಯಾನಿ ಅಷ್ಟರೊಳಗೆ ಮತ್ತೆ ಶಾರದನೇನಾದರೂ ಕಿಡ್ನಾಪ್ ಮಾಡ್ತಾಳ? ಇನ್ನು ಈಕೆ ಯಾರಪ್ಪ, ಭೂಮಿ ದೇವರ ಮನೆ ಸನ್ನಿಧಿ ಬಗ್ಗೆ ನಾನು ಯೋಚನೆ ಮಾಡಬಾರ್ದು, ನನ್ನ ಲೈಫಲ್ಲಿರೋದು ಲಕ್ಷ್ಮಕ್ಕ ಬಿಟ್ಟರೆ ನನ್ನಮ್ಮ ಭಾಗ್ಯಮ್ಮ, ಅವ್ರನ್ನ ಬಿಡಿಸ್ಬಿಟ್ಟು ನಾವು 3 ಜನನೂ ಜೀವನ ಕಟ್ಕೋಬೇಕು ಅಂತ ಮನಸ್ಸಲ್ಲಿ ಅನ್ಕೋತಾಳೆ. ಆದರೆ ಮನಸ್ಸು ದೇಹ ಇರೋದೆಲ್ಲ ಎಲ್ಲಪ್ಪ ಅಂತಂದರೆ ದೇವರ ಮನೆ ಸನ್ನಿಧಿಯಲ್ಲಿ. ಸೊ ಇಷ್ಟಾಗಿದೆ ಕತೆ. ಶಾರದಮ್ಮನ ಮಾತನ್ನು ಸೀರಿಯಸ್ ಆಗಿ ತಗೊಂಡು ಭೂಮಿನೇ ಮನಸ್ವಿನಿ ಅಂತ ನಮ್ಮ ಅಜಿತ್ ಅವರು ಪ್ರೂವ್ ಮಾಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.